ಪಾಪಿ ಪಾಕಿಸ್ತಾನಕ್ಕೆ ಮತ್ತಷ್ಟು ಕೇಡುಗಾಲ ಕಾಲು ಹಾಕೊಳ್ತಾ ಇದೆ, ಹತ್ತಿರವಾಗ್ತಿದೆ. ಮಾಡೋ ಪಾಪ ಬಿಡಬೇಕಲ್ವಾ? ಅದು ಬೆನ್ನತ್ತಿ ಒಂದರ ಮೇಲೆ ಮತ್ತೊಂದು ಗುದ್ದು ಅದರ ಬೆನ್ನಿಗೆ ಬಡಿದು ಅದನ್ನ ಮತ್ತಷ್ಟು ಕುಗ್ಗುವಂತೆ ಮಾಡ್ತಿದೆ. ಭಾರತ ಅನ್ನೋ ಬಲಿಷ್ಠ ರಾಷ್ಟ್ರವನ್ನ ಎದುರು ಹಾಕಿಕೊಂಡ್ರೆ ಏನೆಲ್ಲ ಆಗತ್ತೆ ಅನ್ನೋದು ಅದಕ್ಕೆ ಗೊತ್ತಾಗ್ತಿದೆ. ಮೊದಲೆಲ್ಲ ಹೀಗಿರ್ಲಿಲ್ಲ, ತಾನು ಆಡಿದ್ದೇ ಆಟ ಅಂದುಕೊಂಡು ಮೆರೆದಾಡ್ತಿತ್ತು. ಆದ್ರೆ ಈಗ ಹಾಗಿಲ್ಲ. ಉಸಿರು ಬಿಟ್ರೆ ಸಾಕು ಅದರ ಕಥೆ ಮುಗಿಯತ್ತೆ. ಭಾರತ ಎದುರು ನಿಂತು ಸಣ್ಣದಾಗಿ ಕೆಮ್ಮಿದ್ರೂ ಅದರ ಆಟ ನಿಲ್ಲತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ ಕಳೆದ ವರ್ಷ ಪೆಹಲ್ಗಾಮ್ ದಾಳಿ ಆದ್ಮೇಲೆ ಏನೆಲ್ಲ ಆಯಿತು? ನಮ್ಮ ಸೈನಿಕರು ಪಾಕಿಸ್ತಾನಕ್ಕೆ ಹೋಗಿ ನುಗ್ಗಿ ಹೊಡೆದು ಬಂದ್ರು. ಅಷ್ಟೇ ಅಲ್ಲ, ಕೇವಲ ಮದ್ದು ಗುಂಡುಗಳಿಂದ ಮಾತ್ರವಲ್ಲ, ಅಸ್ತ್ರಗಳನ್ನ ಬಳಸದೆ ನೈತಿಕ ಬಲ ಕುಗ್ಗಿಸಬಹುದು ಅನ್ನೋದನ್ನ ಸಿಂಧೂ ನದಿಯ ಮೂಲಕ ತೋರಿಸಿತ್ತು. ಇದೀಗ ಮತ್ತೊಂದು ವಾಟರ್ ಬಾಂಬ್ ಭಾರತದ ಕೈ ಸೇರಲಿದೆ. ಅದನ್ನ ಹಾಕಿದ್ರೆ ಪಾಕಿಸ್ತಾನದ ಅರ್ಧ ಭಾಗ ಬರಡಾಗಿ ಬರಿದಾಗುವುದು ಖಂಡಿತ. ಪಾಕಿಸ್ತಾನಕ್ಕೆ ಇದು ಆಘಾತ, ಕೇವಲ ಆಘಾತವಲ್ಲ, ಮರ್ಮಾಘಾತ. ಇನ್ನೇನಿದ್ರೂ ಅರ್ಧ ಪಾಕಿಸ್ತಾನ ನೀರು ನೀರು ಅಂತ ಒದ್ದಾಡೋ ಟೈಮ್ ಬಂದೇ ಬಿಡ್ತು. ಇದಕ್ಕೆ ಕಾರಣ ಏನು ಗೊತ್ತಾ? ಸಿಂಧೂ ನದಿಯ ಉಪನದಿ ರಾವಿ ನದಿಗೆ ಅಡ್ಡಲಾಗಿ ನಿರ್ಮಾಣವಾಗ್ತಿರುವ ಶಹಪುರ ಕಂಡಿ ಅಣೆಕಟ್ಟು. ಇದರ ಕೆಲಸ ಮುಕ್ತಾಯದ ಹಂತಕ್ಕೆ ಬಂದು ನಿಂತಿದೆ. ಒಮ್ಮೆ ಇದು ಪೂರ್ಣಗೊಂಡಲ್ಲಿ ಪಾಕಿಸ್ತಾನಕ್ಕೆ ಹರಿಯುವ ಹೆಚ್ಚುವರಿ ನೀರಿಗೆ ಕತ್ತರಿ ಬೀಳಲಿದೆ.